ಹಾಯ್ ಆಲ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಮ್ಮ ಅಕ್ಕ ಮನೆಯಲ್ಲಿ ನೂಡ್ಲು ಪುಟ್ಟು, ಆಮೇಲೆ ತೆಂಗಿನಕಾಯಿ ಹಾಲು, ರೈಸು, ಆಮೇಲೆ ವೆಜಿಟೇಬಲ್ ಸಾಂಬಾರು ಮಾಡ್ತಾಯಿದ್ದೀವಿ. ಇದು ಅವ್ರ ಮನೆಯಲ್ಲಿ ಫಸ್ಟ್ ಟೈಮ್ ನಾನು ತಿಂತಾ ಇರೋವಂತಹ ನೂಡ್ಲು ಪುಟ್ಟು, ಅದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ನೀವು ಮಾಡಿ, ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡ್ತಾರೆ ಇದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ತೆಂಗಿನಕಾಯಿನ ತುರ್ಕೊಳ್ತಾ ಇದ್ದೀವಿ. ಇದು ಎರಡಕ್ಕೆ ಬೇಕಾಗುತ್ತೆ. ಒಂದು ಸಾಂಬಾರು ಮಾಡೋಕ್ಕೆ, ಮಸಾಲೆ ರೆಡಿ ಮಾಡೋಕ್ಕೆ, ಇನ್ನೊಂದು ತೆಂಗಿನಕಾಯಿ ಹಾಲು ಬೇಕು ಅದಕ್ಕೆ. ಸೊ ಇಲ್ಲಿ ತರಕಾರಿ ಸಾರು ಮಾಡಬೇಕು ಅಂತ ಹೇಳ್ಬಿಟ್ಟು ತೊಗರಿಬೇಳೆ, ಆಮೇಲೆ ಕ್ಯಾರೆಟು, ಬೀನ್ಸು, ನೌಕಲ್ಲು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಹಾಕ್ತಾಳೆ ನಮ್ಮ ಅಕ್ಕ ಇದರಲ್ಲಿ. ಹಾಗೆ ಟೊಮೆಟೊ ಸ್ವಲ್ಪನೂ ಆ್ಯಡ್ ಮಾಡಿ, ಹಾಗೆ ಸ್ವಲ್ಪ ಈರುಳ್ಳಿ ಕೂಡ ಆ್ಯಡ್ ಮಾಡ್ತಾ ಇದ್ದಾಳೆ. ತರಕಾರಿ ಸಾಂಬಾರು ಮಾಡೋಕ್ಕೆ ಇಷ್ಟೆಲ್ಲನೂ ಕುಕ್ಕರಲ್ಲಿ ಹಾಕಿಬಿಟ್ಟು ವಿಸಿಲ್ ಹೊಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟು ಐಟಮು ಅದರಲ್ಲಿ ಹಾಕಿಡ್ತಾಳೆ. ನಿಮಗಿನ್ನ ಯಾವುದಾದ್ರೂ ತರಕಾರಿ ಲೈಕ್ ಬದನೆಕಾಯಿ, ಆಲೂಗಡ್ಡೆ ಜಾಸ್ತಿ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ನಾವು ಬದನೆಕಾಯಿ ಹಾಕಿರಲಿಲ್ಲ. ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀವಿ. ಅಂದರೆ ಸ್ವಲ್ಪ ಅಂದರೆ ಒಂದು 2 ಗ್ಲಾಸ್ ಆಗೋಷ್ಟು. ಹಾಗೆ ಈ ಕಡೆ ಹಸಿ ವಾಸನೆ ಹೋಗೋವರೆಗೂ ಧನಿಯಾ ಪೌಡರ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಫಸ್ಟ್ಗೆ ಮಸಾಲೆ ಅದಕ್ಕೆ ಖಾರ ಹಾಕೋದಕ್ಕೋಸ್ಕರ ಸ್ವಲ್ಪ ಧನಿಯಾ ಪೌಡರ್ನ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾಳೆ. ಅದ್ರ ಜೊತೆಗೆ ಚಿಲ್ಲಿ ಪೌಡ್ರು ಕೂಡ ಆ್ಯಡ್ ಮಾಡ್ಕೊಳ್ತಾಳೆ. ಎರಡನ್ನ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಹುರಿದ್ಕೊಳ್ಬೇಕು, ಹಸಿ ವಾಸನೆ ಹೋಗಬೇಕು, ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾಳೆ ಅವಳು. ಅವಳ ಮನೆಯಲ್ಲಿ ಮಾಡ್ತಾ ಇರೋದು. ನನಗೆ ಐಡಿಯಾ ಇಲ್ಲ ಇದ್ರ ಬಗ್ಗೆ ಎಲ್ಲ. ಸೊ ನಾನೇನು ಈ ಥರದ್ದೊಂದು ಸ್ವಲ್ಪ ಸಾಂಬಾರು ಮಾಡ್ತೀನಿ ಅಂತ ಹೇಳಿದ್ರೆ ಅವಳ ಮನೇಲಿ ನೋಡಿಬಿಟ್ಟೆ ನಾನು ಕಲ್ತಿರೋದು. ಇವಳೊಂದು ಸ್ವಲ್ಪ ಜಾಸ್ತಿ ಎಲ್ಲ ಐಟಮ್ ಹಾಕಿ ಮಾಡ್ತಾಳೆ. ನಾನು ಜಸ್ಟ್ ತರಕಾರಿ, ಕೊಬ್ಬರಿ ಜಾಸ್ತಿ ಏನು ಯೂಸ್ ಮಾಡಲ್ಲ ಇವಳ ಥರ. ನನಗೆ ಅಷ್ಟು ನೆನಪಿರೋದು ಇರೋಲ್ಲ, ಸೊ ಜಾಸ್ತಿ ಹಾಕಿರೋಲ್ಲ. ಇವ್ರ ಮನೇಲಿ ಎಲ್ಲ ಥರನೂ ಹಾಕ್ಬಿಟ್ಟು ಮಾಡ್ತಾಳೆ. ಇವಾಗ ಹಸಿ ವಾಸನೆ ಅದು ತೆಗೆದಿದ್ದಾಯಿತು. ನೆಕ್ಸ್ಟ್ ಇವಾಗ ಕೊಬ್ಬರಿನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು. ಇದನ್ನು ಸ್ವಲ್ಪ ಹುರಿದ್ಕೊಳ್ಬೇಕು. ಇದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಹೇಳಿಬಿಟ್ಟು ಇದನ್ನು ಸ್ವಲ್ಪ ಹುರ್ಕೊಳ್ತಿದ್ದಾಳೆ. ಇಲ್ಲಿ ಸ್ವಲ್ಪ ಆಯಿಲ್ ಕೂಡ ಆ್ಯಡ್ ಮಾಡ್ತಾ ಇದ್ದಾಳೆ. ಹಾಗೆ ಇದರಲ್ಲೇ ಅಂದರೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಪೀಸ್ ಕೂಡ ಇದರಲ್ಲೇ ಹಾಕ್ತಾ ಇದ್ದಾಳೆ. ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ತಾಳೆ. ಇದರಲ್ಲೇ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು, ಸೀದು ಹೋಗೋಕ್ಕೆ ಬಿಡಬಾರ್ದು. ಸೊ ಹಾಗೆ ಇದಕ್ಕೆ ಟೊಮೊಟೊ ಕೂಡ ಆ್ಯಡ್ ಮಾಡ್ತಾಳೆ. ನೀವೇ ನೋಡಿ, ಇದು ಬಂದುಬಿಟ್ಟು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇರೋದು. ಅದಕ್ಕೆ ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದಾಳೆ ಇಲ್ಲಿ. ನೋಡಿ, ಸ್ವಲ್ಪ ಕೊಬ್ಬರಿ ತುರಿದಿರೋದು ಕೂಡ ಹಾಗೆ ಕಾಣಿಸ್ತಿದೆ. ಹೇಗಿದ್ದರೂ ಮಿಕ್ಸಿಲಿ ಹಾಕ್ತೀವಲ್ಲ ಅವಾಗ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಹಾಗೆ ಅದು ಏನು ಪೌಡ್ರು, ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದರಲ್ಲೇ ಆ್ಯಡ್ ಮಾಡ್ತಾಳೆ. ಸೊ ನೀವೇ ನೋಡಿ ಈ ಮಸಾಲೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಹಸಿ ವಾಸನೆ ಹಸಿ ಹಾಕಿದ್ರೆ ಒಂದು ಟೇಸ್ಟ್ ಕೊಟ್ಟರೆ, ಸ್ವಲ್ಪ ಈ ಥರ ರೋಸ್ಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಕೂಡ ಇದರಲ್ಲೇ ಹಾಕ್ತಾಳೆ. ನೀವು ಬೇಕಿದ್ದರೆ ಈ ಕುಕ್ಕರಲ್ಲಿ ಕೂಡ ಹಾಕ್ಕೋಬೋದು, ಬಟ್ ಇವಳು ಇದರಲ್ಲೇ ಹಾಕ್ಕೊಳ್ತಿದ್ದಾಳೆ. ಹಾಗೆ ಸ್ವಲ್ಪ ಇದು ಯಾವುದು ಜೀರಿಗೆ ಕೂಡ ಆ್ಯಡ್ ಮಾಡಿದ್ಲು. ಹಾಗೆ ಈ ಕಡೆ ರೈಸ್ಗೆ ಕೂಡ ರೆಡಿ ಮಾಡ್ಕೊಳ್ತಿದ್ದಾಳೆ. ಆಮೇಲೆ ಇದು ಸ್ವಲ್ಪ ತಣ್ಣಗಾಗಬೇಕು ಅಂತ ಹೇಳ್ಬಿಟ್ಟು ಹಾಗೆ ಕಡೆ ಸ್ಟವ್ ಆಫ್ ಮಾಡಿ ಹಾಗೆ ಇಟ್ಟಿದ್ದೆ. ಇಲ್ಲಾಂದರೆ ಮಿಕ್ಸಿ ಜಾರ್ ಹಾಳಾಗುತ್ತೆ ಅಂತ ಹೇಳ್ತಿದ್ಲು. ಇವಾಗ ಮಸಾಲೆನ ನಾವು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀವಿ. ಅದನ್ನು ತೊಗೊಂಬಂದ್ಬಿಟ್ಟು ಇವಾಗ ಆಲ್ರೆಡಿ ವಿಸಿಲ್ ಆಗಿದೆ, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ. ನೀವೇ ನೋಡ್ಬೋದು, ಇವಾಗಲೇ ಒಂದು 90% ಸಾಂಬಾರು ರೆಡಿ ಆಗೋಯಿತು. ಇದಕ್ಕೇನು ಮಾಡಬೇಕು, ಜಸ್ಟ್ ನಾವು ಒಂದು ಒಗ್ಗರಣೆ ಕೊಡಬೇಕಷ್ಟೆ. ನೋಡಿ, ಎಲ್ಲ ಫುಲ್ ರೆಡಿ ಆಯಿತು. ಇದಕ್ಕೆ ಜಸ್ಟ್ ಒಂದು ಟಚಪ್ ಅಂತ ಹೇಳ್ಬಿಟ್ಟು ಒಗ್ಗರಣೆ ಕೊಡ್ತೀವಿ. ಸೊ ಇದಕ್ಕೆ ಜಸ್ಟ್ ಒಂದು ಸ್ವಲ್ಪ ಆಯಿಲು, ಸ್ವಲ್ಪ ಜೀರಿಗೆ, ಸಾಸಿವೆ, ಆಮೇಲೆ ಈರುಳ್ಳಿ, ಆಮೇಲೆ ನಾವು ನುಗ್ಗೆಕಾಯಿ ಕೂಡ ಇಲ್ಲಿ ಸೈಡ್ಗೆ ಕುದಿಸ್ಬಿಟ್ಟು ಇಟ್ಕೊಂಡಿದ್ದೀವಿ ಆಲ್ರೆಡಿ. ಸೊ ಅದನ್ನು ಕೂಡ ನಾವೇನು ಮಾಡಬೇಕು, ಈ ಒಗ್ಗರಣೆ ಹಾಕ್ತಿರ್ತೀವಲ್ಲ, ಇವಾಗ ಒಗ್ಗರಣೆ ಹಾಕಿದ್ಮೇಲೆ ಎಲ್ಲ ಸಾಂಬಾರು ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀವಲ್ಲ, ಅದು ಆವಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು. 1-2 ಸೌಟ್ ಫಸ್ಟ್ ಹಾಕ್ಕೊಳ್ತಿದ್ದಾಳೆ. ಯಾಕಂದರೆ ಒಂದೇ ಸಲ ಹಾಕಿದ್ರೆ ಎಗ್ರು ಬಿಡುತ್ತೆ ಮೈ ಮೇಲೆ ಸ್ವಲ್ಪ ಚುಯಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಸ್ವಲ್ಪ ಹಾಕಿ ಆಮೇಲೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದಾಳೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಸಾರು ಬಂದಿದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರಲ್ವಾ. ನಾನು ಮಾಡಿದ್ರೆ ಈ ಥರ ಬರೋದೇ ಇಲ್ಲ. ನಾನು ಮಾಡೋ ಸಾರು ಇನ್ನೂ ಬೇರೆ ಥರನೇ ಬರುತ್ತೆ. ಇವ್ರ ಮನೇಲಿ ಚೆನ್ನಾಗಿ ಮಾಡ್ತಾಳೆ ಇವಳು. ಯಾಕಂದರೆ ಇವ್ರ ಮನೇಲಿ ನಾನು ನೋಡಿದ್ದಲ್ವ, ಸೊ ಇವ್ರು ಚೆನ್ನಾಗಿ ಮಾಡ್ತಾಳೆ ಇವಳು. ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀವಿ ನೋಡಿ ನುಗ್ಗೆಕಾಯಿನ. ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ತರಕಾರಿ ಸಾರು. ಬೇಕಿದ್ದರೆ ಇನ್ನೊಂದು ಸ್ವಲ್ಪ ತರಕಾರಿನೂ ಕೂಡ ಆ್ಯಡ್ ಮಾಡ್ಬೋದು.
ನಮ್ಗೆ ಇಷ್ಟೇ ಸಾಕು ನೋಡಿ. ನನಗಿನ್ನೂ ತಿಳಿ ಬೇಕಿತ್ತು, ಇವಳು ತಿಳಿ ಇದೆಯಲ್ಲ ಅಂತ ಹೇಳಿದ್ಲು. ಆಮೇಲೆ ಸ್ವಲ್ಪ ಹೊತ್ತು ಕುದ್ದಾದಮೇಲೆ ಇದು ಗಟ್ಟಿನೇ ಆಗೋದು, ಯಾಕಂದರೆ ತೊಗರಿಬೇಳೆ ಇರುತ್ತೆ ಮತ್ತು ಕೊಬ್ಬರಿದು ಸ್ವಲ್ಪ ಹಾಕಿರ್ತೀವಲ್ಲ, ಅದಕ್ಕೆ ಸಾರು ಗಟ್ಟಿ ಆಗಿಬಿಡುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಕುದ್ದ ಮೇಲೆ ಗಟ್ಟಿ ಆಗುತ್ತೆ. ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀವಿ. ಅಂದರೆ ಆವಾಗ ಸ್ವಲ್ಪ ಹಾಕಿದ್ಲು, ಹಾಗಾಗಿ ಇವಾಗ ಸ್ವಲ್ಪ ಹಾಕ್ಕೊಳ್ತಾಳೆ. ಆ್ಯಂಡ್ ಇದಕ್ಕೆ ಸಾಂಬಾರು ಪೌಡ್ರ್ ಅಂತ ಹೇಳಿಬಿಟ್ಟು MTR ಅವ್ರ ಮನೆಯಲ್ಲಿ ಯೂಸ್ ಮಾಡೋದಂತೆ, ಅದಕ್ಕೆ MTR ಹಾಕ್ತಿದ್ದಾಳೆ ಅವಳು. ಸ್ವಲ್ಪ ಕುದಿಯೋಕೆ ಬಿಡಿ, ಕುದ್ದ ಮೇಲೆ ನೋಡಿ ಇದು ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇವಾಗ ನಾನು ಟ್ರೈ ಮಾಡ್ತಾಯಿದ್ದೀನಿ ತೆಗಿಯೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ, ಕುದೀತಾ ಇದೆ ಅಲ್ವಾ ಸಾಂಬಾರು. ಎಲ್ಲ ಒಂದೇ ಕಡೆ ಬಂದು ನಿಂತ್ಕೊಂಡ್ಬಿಟ್ಟಿದೆ, ಅಷ್ಟು ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ಹಾಗೆ ನೂಡ್ಲು ಪುಟ್ಟಿಗೆ ಕೊಬ್ಬರಿ ಎಲ್ಲ ರೆಡಿ ಮಾಡಿ ಆವಾಗಲೇ ಇಟ್ಟಿದ್ವಲ್ಲ, ಸೊ ಕೊಬ್ಬರಿನೂ ಮಿಕ್ಸಿಗೆ ಹಾಕ್ಕೊಂಡು ಬಂದಳು ನಮ್ಮ ಅಕ್ಕ. ಇವಾಗ ಅದನ್ನು ಹಾಲು ತೆಗಿತಾ ಇದ್ದೀವಿ ಕೊಬ್ಬರಿಯಿಂದ. ನೂಡ್ಲು ಪುಟ್ಟು ಮಾಡಬೇಕು ಅಂದರೆ ಕೊಬ್ಬರಿ ಹಾಲು ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು, ಅದಕ್ಕೆ ನಮ್ಮ ಮನೆಯಿಂದನೇ ನಾನು ಒಂದು ತೆಂಗಿನಕಾಯಿ ಎತ್ಕೊಂಡು ಹೋಗಿದ್ದೆ. ಹಾಗೆ ಅಕ್ಕಿ ಹಿಟ್ಟು ಕೂಡ ತೊಗೊಂಡು ಹೋಗಿದ್ದೀನಿ. ಅವ್ರ ಮನೇಲಿ ಖಾಲಿ ಆಗಿತ್ತು, ಹೇಗಿದ್ರು ನಮ್ಮ ಮನೇಲಿ ಇತ್ತು ಅಂತ ಹೇಳ್ಬಿಟ್ಟು ನಾನು ಅಕ್ಕಿ ಹಿಟ್ಟು ಕೊಬ್ಬರಿ ತೊಗೊಂಡು ಹೋಗಿದ್ದೆ. ಸೊ ಫಸ್ಟು ಹಾಲಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ, ತೆಂಗಿನಕಾಯಿ ಹಾಲಿಗೆ. ಸೊ 3 ಚಿಪ್ಪಾಗಿತ್ತು ಅವ್ರ ಮನೇಲಿ ಒಂದು, ನಮ್ಮದು ಒಂದು ತೆಂಗಿನಕಾಯಿ, ಟೋಟಲ್ 3 ಚಿಪ್ಪಾಗಿತ್ತು. ಅದರಿಂದ ಹಾಲು ತೆಗಿತಾ ಇದ್ದೀವಿ. ಆ ನೂಡ್ಲ್ ಪುಟ್ಟಿಗೆ ಈ ತೆಂಗಿನಕಾಯಿ ಹಾಲು ಅಂದ್ರೇ ಚೆನ್ನಾಗಿರುತ್ತೆ ಅಂತೆ, ಅದಕ್ಕೆ ಅವ್ರ ಮನೆ ಕಡೆ ಮಾಡ್ತಾರಂತ ಹೇಳಿದ್ಲು. ಅದಕ್ಕೆ ನನಗೂ ಇದು ಏನು ಅಂತ ಟೇಸ್ಟ್ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಮಾಡಿಕೊಡು ಅಂತ ಹೇಳ್ಬಿಟ್ಟು ಕೊನೆಯದಾಗಿ ಮಾಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಅಕ್ಕಿ ಹಿಟ್ಟು ತೊಗೊಂಬಂದಿದ್ದೆ ಅಲ್ವಾ ಮನೆಯಿಂದ, ಅದನ್ನೊಂದು ಸ್ವಲ್ಪ ಜಲ್ದಿ ಹಿಡ್ಕೊಳ್ಬೇಕು. ಯಾವ ಹಿಟ್ಟಾದರೂ ಅಷ್ಟೇ, ನಾವು ಅಂಗಡಿಯಿಂದ ತೊಗೊಂಬಂದರೂ ಅಷ್ಟೇ, ಇಲ್ಲ ನಮ್ಮ ಅಕ್ಕಿ ತೊಗೊಂಡು ಹೋಗ್ಬಿಟ್ಟು ಹಿಟ್ಟು ಇದೇನು ಮಿಷಿನ್ಗೆ ಹೋಗ್ಬಿಟ್ಟು ಹಿಟ್ಟು ಹಾಕ್ಸ್ಕೊಂಬಂದ್ರು ಅಷ್ಟೇ, ಎಲ್ಲನೂ ಜಲ್ದಿ ಹಿಡಿತೀವಿ ನಾವು. ಅದಕ್ಕೆ ನಾನು ಹಿಡಿಬೇಕು ಅಂತ ಅಂದ್ಕೊಳ್ಬೇಕಾದ್ರೆ ತೇಜ ಬಂದುಬಿಟ್ಟು ನಾನು ಹಿಡಿತೀನಿ ಚಿಕ್ಕಿ ಅಂತಿದ್ದ. ಅದಕ್ಕೆ ಅವನಿಗೆ ಕೊಟ್ಟೆ. ಆದರೆ ಸ್ವಲ್ಪ ಕೆಳಗಡೆನೂ ಚೆಲ್ಬಿಟ್ಟ, ಹೇಳಿದ ಮತ್ತೆ ಕೇಳಲ್ಲ ಅವನು. ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಸ್ವಲ್ಪ ಟ್ರೈ ಮಾಡ್ತಾಯಿದ್ದ. ಹಾಗೆ ಸರಿ ಬಿಡು ಅಂತ ಹೇಳ್ಬಿಟ್ಟು ಅವನಿಗೆ ಮಾಡಾಕ್ಬಿಟ್ಟೆ. ನೀವು ನೋಡ್ಬೋದು ಅವ್ರ ತಮ್ಮ ಹೋಗ್ಬಿಟ್ಟು ಮಲ್ಕೊಂಡಿದ್ದಾನೆ. ಅವನಿದ್ದಿದ್ರೆ ಇದನ್ನೆಲ್ಲ ಮಾಡೋಕ್ಕೆ ಬಿಡ್ತಿರಲಿಲ್ಲ, ಅವನು ಮಾಡ್ತೀನಿ ಅಂತ ಬರ್ತಾಯಿದ್ದ. ಅವ್ನು ಡಿಸ್ಟರ್ಬ್ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ಅವರಮ್ಮ ಸ್ವಲ್ಪ ಗದರಿಸಿದಕ್ಕೆ ಹೋಗ್ಬಿಟ್ಟು ಬೆಡ್ರೂಮಲ್ಲಿ ಮಲ್ಕೊಂಬಿಟ್ಟ. ಇವನಿಗೂ ಅವರಮ್ಮ ಮಲ್ಕೊ ಅಂತ ಹೇಳ್ತಿತ್ತು, ಇವನು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ, ನಂಗೆ ನಿದ್ದೆ ಬರ್ತಿಲ್ಲ, ನಾನು ಮಲ್ಗಲ್ಲ ಅಂತ. ಆಮೇಲೆ ನಾನು ಹೇಳಿದೆ, ತೇಜ ಏನು ಡಿಸ್ಟರ್ಬ್ ಮಾಡ್ತಿಲ್ಲಲ್ಲ ಬಿಡು, ಚಿಂಟು ಒಬ್ಬ ಮಲ್ಕೊಳ್ಳಿ, ಬೇಕಿದ್ದರೆ ಇವನು ಬೇಡ, ಇವನು ಸುಮ್ಮನೆ ಇರ್ತಾನೆ ಅಂತ ಹೇಳ್ಬಿಟ್ಟು ಇವನು ಹೀಗೆ ಇರಿಸ್ಕೊಂಡೆ. ಇವನು ನೋಡಿದ್ರೆ ನನಗೆ ಬಂದು ಡಿಸ್ಟರ್ಬ್ ಮಾಡ್ತಿದ್ದೆ, ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೆಳಗಡೆ ಎಲ್ಲ ಚೆಲ್ತಾ ಇದ್ದಾನೆ. ನಾನು ಬೇಡ ಅಂದ್ರೂ ಅವನೇ ಮಾಡೋಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಮಾಡ್ತೀನಿ ಅಂತ. ಇಂಥದ್ದೆಲ್ಲ ಮಾಡ್ತಾನೆ. ಹೋಮ್ವರ್ಕ್ ಮಾಡೋ ಅಂದರೆ ಮಾತ್ರ ಅವೆಲ್ಲ ಕೈ ನೋವು, ಕಾಲು ನೋವು, ನಿದ್ದೆ ಬರೋದು ಎಲ್ಲ ಸ್ಟಾರ್ಟ್ ಆಗುತ್ತೆ. ಅಡುಗೆ ಕೆಲಸ ಈ ಥರ ಏನಾದರೂ ಬಂತು ಅಂದರೆ ಮಾಡೋಕ್ಕೆ ರೆಡಿಯಾಗಿ ಬರ್ತಾನೆ. ನೋಡಿ ಮೈ ಮೇಲೆಲ್ಲ ಗಲೀಜು ಮಾಡ್ಕೊಂಬಿಟ್ಟ. ಈ ಕಡೆ ನೀವು ನೋಡ್ಬೋದು ತೆಂಗಿನಕಾಯಿ ಹಾಲು ಕೂಡ ರೆಡಿಯಾಗಿದೆ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಿದ್ದೀವಿ, ಬೇಕಿದ್ದರೆ ನೀವು ಬೆಲ್ಲ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಅದು ಏಲಕ್ಕಿ ಪೌಡ್ರ್ ಹಾಕ್ಕೋಬೇಕು ಅದರಲ್ಲಿ. ಆ್ಯಂಡ್ ಇದು ಬಂದುಬಿಟ್ಟು ನೀವು ರಾಗಿ ಮುದ್ದೆ ಹೇಗೆ ಮಾಡ್ತೀರಾ ನೋಡಿ, ಅದೇ ಥರ ಬಿಸಿ ನೀರಿಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಗಂಟಾಗದಿರೋ ಹಾಗೆ. ನೀವು ರಾಗಿ ಹಿಟ್ಟಿಗೆ ಇದೇ ಥರ ಮಾಡ್ತೀರಲ್ವ, ಅದೇ ಥರ ಸೇಮ್ ಟು ಸೇಮ್ ಪ್ರೊಸೀಜರು ಅದೇ ಥರ ಬರುತ್ತೆ. ನಾವು ಜಸ್ಟ್ ಇಲ್ಲಿ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೇಕಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಇದಕ್ಕೆ. ಅದೇ ಈ ಥರ ಗಂಟು ಬೀಳ್ದಿರೋ ಹಾಗೆ ಚೆನ್ನಾಗಿ ಮಾಡ್ಕೊಬೇಕು. ಇಲ್ಲಿ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡಿದ್ವಿ ನಾವು, ಯಾಕಂತ ಹೇಳಿದ್ರೆ ಕಡಿಮೆ ಬಿದ್ದರೆ ಮತ್ತೆ ನೀರು ಹಾಕ್ಕೋಬೋದು, ಅದೇ ಜಾಸ್ತಿ ಆದರೆ ಅಕ್ಕಿ ಹಿಟ್ಟು ಫುಲ್ ಖಾಲಿ ಮಾಡಿಬಿಟ್ಟಿದ್ದೀವಿ, ಎಲ್ಲಿಂದ ತರೋಣ. ಅದಕ್ಕೆ ಏನು ಮಾಡಿದ್ವಿ, ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ವಿ. ಇಲ್ಲ ಅಂದಿದ್ರೆ ಮತ್ತೆ ಅಂಗಡಿಗೆ ಹೋಗಿ ಹಿಟ್ಟು ತರಬೇಕಾಗುತ್ತೆ, ಮನೆಯಿಂದ ತಂದಿರೋದು ಅಂಗಡಿಗೆ ಹೋಗಿ ಇದೇ ಆಲ್ರೆಡಿ ಜಾಸ್ತಿ ಇದೆ, ಮತ್ತೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡಿಕೊಂಡು ಒಂದು ಹಂತಕ್ಕೆ ತೊಗೊಂಬಂದ್ಬಿಟ್ವಿ. ಇಲ್ಲಿ ನೋಡಿ ಇಷ್ಟು ಥರ ಆಗಿಬಿಟ್ಟಿದೆ. ನಾನು ಕೆಳಗಡೆ ಹಿಟ್ಟು ರೆಡಿ ಮಾಡ್ತಾಯಿದ್ದೆ ಇನ್ನೂ, ಆವಾಗ ಅವಳು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು, ಅದಕ್ಕೆ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಮಧ್ಯದಲ್ಲಿ ಫುಲ್ಲು ಹಿಟ್ಟು ಕ್ಲಿಯರ್ ಆದಮೇಲೆ ಈ ಥರ ಮಾಡ್ತಾಯಿದ್ಲು, ಅವಾಗ ಬಂದು ರೆಕಾರ್ಡ್ ಮಾಡಿಕೊಂಡೆ. ಸ್ವಲ್ಪ ಕೊಬ್ಬರಿ ಹಾಕ್ಬಿಟ್ಟು ಅದ್ರ ಮೇಲೆ ಇದನ್ನು ಶಾವಿಗೆ ನೂಡ್ಲು ಪುಟ್ಟು ಥರ ಹಾಕೋದು. ಕೆಳಗಡೆ ಕೊಬ್ಬರಿ ಹಾಕಿದ್ರೆ ಬೇಗ ಏನು ಅಂಟ್ಕೊಳ್ಳೋದೇ ಇಲ್ಲ ಅದು. ನೀವು ಹೀಗೆ ಆಮೇಲೆ ಬೆಂದ ಮೇಲೆ ತೆಗಿಯೋಕ್ಕೆ ಹೋದರೆ ನೀವು ಸೌಟ್ ಹಿಡಿಯೋದತ್ತಲ್ಲ, ಏನು ಸ್ಪೂನ್ ತೊಗೊಳೋದತ್ತಲ್ಲ, ಅದಾಗದೆ ಹೀಗೆ ಜಸ್ಟ್ ಹಿಂಗೆ ಉಲ್ಟಾ ಹಾಕಿದ್ರೆ ಅದಾಗದೆ ಪಾತ್ರೆಯಲ್ಲಿ ಬೀಳುತ್ತೆ. ಕೈಯಿಂದ ತೆಗಿಬೇಕು ಅಂತ ಏನಿಲ್ಲ. ಸೊ ಇವ್ರ ಮನೇಲಿ ಇದು ಶಾವಿಗೆ ಮಾಡೋದು ಸ್ಟೀಲ್ದಿದೆ, ನಮ್ಮ ಮನೇಲಿ ಹಿತ್ತಾಳೆದಿದೆ. ನೋಡಿ ಈ ಥರ ಇರುತ್ತೆ ಇದು ಶಾವಿಗೆ ಹಾಕೋದು. ನೋಡಿ 4 ಕಡೆನೂ ಹಾಕಬೇಕು, ನೀಟಾಗಿ ರೌಂಡಾಗಿ ಬರುತ್ತೆ. ಟೇಸ್ಟು ಚೆನ್ನಾಗಿದೆ ಆಯಿತಾ, ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತಿದ್ದು. ನಾವು 1 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿದ್ದು,
5 ಗಂಟೆವರೆಗೂ ಮುಗ್ದಿರಲಿಲ್ಲ ಕೆಲಸ. ಅವಳೊಬ್ಬಳೇ ಮಾಡ್ತಾಯಿದ್ಲು, ನಾನು ಸುಮ್ಮನೆ ಸ್ವಲ್ಪ ಮೇಲೆ ಕೆಲಸ ಮಾಡ್ತಿದ್ದೆ ಅಷ್ಟೇ. ನೋಡಿ ಇಡ್ಲಿ ಪಾತ್ರೆಯಲ್ಲಿ ಇಡ್ತಾಯಿದ್ದೀವಿ. 5 ಗಂಟೆವರೆಗೂ ಇದನ್ನೇ ಮಾಡ್ತಾಯಿದ್ವಿ, ರೈಸು ಸಾಂಬಾರು ಇದು ನೂಡಲ್ ಪುಟ್ಟು ಅಂತ ಹೇಳ್ಬಿಟ್ಟು 5 ಗಂಟೆಗೆ 1 ಗಂಟೆಗೆ ತಿನ್ನೋ ಊಟನ 5 ಗಂಟೆಗೆ ತಿಂದಿದ್ದಿರೋದು ನಾವು ಅವತ್ತು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೂಡ್ಲು ಪುಟ್ಟು ಅಂತ, ಚೆನ್ನಾಗಿ ಬೆಂದಿದೆ. ಸೊ ಜಸ್ಟ್ ಹಿಂಗೆ ತೊಗೊಂಡೋಗಿ ಹಾಕಿದ್ರೆ ಎಲ್ಲ ಅದರಲ್ಲಿ ಬೀಳುತ್ತೀನಿ, ಕೈಯಿಂದ ತೆಗಿಬೇಕು ಅಂತ ಏನಿಲ್ಲ. ಹಿಂಗೆ ಜಸ್ಟ್ ದಬ ಹಾಕಿದ್ರೆ ಅಷ್ಟೇ ಮುಗೀತು, ಹಾಗೇ ಹೋಯ್ತು. ಏನು ಕೈಯಿಂದ ಎತ್ತಬೇಕಾಗಿಲ್ಲ, ಏನೂ ಇಲ್ಲ. ಇದ್ರ ಜೊತೆಗೆ ತೆಂಗಿನಕಾಯಿ ಹಾಲು ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಕೊಬ್ಬರಿ ಕೆಳಗಡೆ ಹಾಕಿರೋದಕ್ಕೆ ಬರ್ತಿರೋದು. ರೈಸು ಸಾಂಬಾರು. ಬನ್ನಿ ನಮ್ಮ ತೇಜ ಟೇಸ್ಟ್ ಹೇಗಿದೆ ಅಂತ ಹೇಳ್ತಾನೆ, ಕೇಳಿಸ್ಕೊಳ್ಳಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ನೂಡಲ್ ಪುಟ್ ಮಾಡವ್ರೆ ನೋಡಿ, ನೀವು ತಿಂತೀರಾ? ತಿನ್ನಿ. ಚೆನ್ನಾಗಿ ಮಾಡಿದಾರ ನಮ್ಮಮ್ಮ. ಫೋನ್ಗೆಲ್ಲ ಮಕ್ಕಳಿ ಮಕ್ಕಳಿಗೆ ತುಂಬ ಚೆನ್ನಾಗಿದ್ರೆ ಮಕ್ಕಳು ತಿಂದು ಖಾಲಿ ಮಾಡ್ತಾರೆ. ಬಾಕ್ಸಲ್ಲಿ ಹಾಕಿ ಕಲಿಸಿ ಲಂಚಲ್ಲಿ ತಿಂದರೆ ಮಕ್ಕಳು ಖುಷಿಯಾಗಿ ತಿಂದು ಖಾಲಿ ಮಾಡ್ತಾರೆ. ಗಾಯ್ಸ್, ಈ ಥರ ನೀವು ಮಾಡಿ ತಿನ್ನಿ, ನೀವು ಶೇರ್ ಮಾಡಿ, ನೀವು ತಿನ್ನಿಸಿ, ನೀವು ಚೆನ್ನಾಗಿರಿ. ಬಾಯ್ ಗಾಯ್ಸ್.